ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಕಂಟಿನ್ಯೂಸ್ ಆಗಿ ನಮ್ಮ ಫ್ರೀ ಟೈಮಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳಿಗೆ ಆನ್ಸರ್ಗಳನ್ನು ವಿಡಿಯೋ ಮುಖಾಂತರ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಮತ್ತು ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೂ ಕೂಡ ನೀವೇನು ಮಾಡ್ಬೋದು, ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ಕಾಮೆಂಟ್ಸನ್ನು ಹಾಕಿರಿ. ಸೊ ಫ್ರೀ ಇದ್ದಾಗ ಅದನ್ನು ನೋಡಿ, ಅದನ್ನು ಓದಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡ್ತಾಯಿರಿ ಇವತ್ತೊಂದು ದಿನ. ಓಕೆ, ಏನಪ್ಪ ಅಂದರೆ ಇಲ್ಲಿ ಈಗಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಲಿಂಕನ್ನು ಬಿಡ್ತಾರೆ. ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇವತ್ತು ಬಿಡ್ತಾರೆ. ಇವತ್ತು ಬಿಟ್ಟ ಮೇಲೆ ನೀವು ನಾಳೆಗೆ ಹೋಗಿ ಅಡ್ಮಿಷನ್ ತೊಗೋಬೋದು, ನಾಡ್ದು ಹೋಗಿ ಅಡ್ಮಿಷನ್ ತೊಗೋಬೋದು. ಮತ್ತು ಸೀಟ್ ಸಿಗದೇ ಇರುವಂಥವ್ರು ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂದರೆ 2ನೇ ರೌಂಡಿಗೆ ಕಾಯಬೇಕಾಗತ್ತೆ. ಸೊ 2ನೇ ರೌಂಡ್ ಯಾವಾಗ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕಾಮನ್ ಆಗಿ ನನಗೆ ಕಾಮೆಂಟ್ಸ್ ಹಾಕಿರೋದು, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳಿಗೆ 2ನೇ ರೌಂಡ್ ತನಕ ಕಾಯಬೇಕಾಗತ್ತೆ. ಬಟ್ ಯಾರಾದರೂ ಹೋಲ್ಡಲ್ಲಿ ಇಟ್ಕೊಂಡು ಹೋಗಬೇಕಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಚಾಯ್ಸನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ, ಹೋಲ್ಡಲ್ಲಿ ಇಟ್ಕೊಂಡು ಹೋಗಬೇಕಂತಂದರೆ. ಆದರೆ ಈ ವಿಡಿಯೋದಲ್ಲಿ ನಾನೇನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಒಂದು 2-3 ಅಭ್ಯರ್ಥಿಗಳು ನನಗೆ ಕಾಮೆಂಟ್ಸ್ ಹಾಕಿರೋದು, ಎರಡನೇ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ ಡೇಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಒಂದು ಡೇಟ್ಗಳು ಮುಗಿಬೇಕಂತಂದರೆ ಒಂದು ಮುಂದಿನ ತಿಂಗಳು ಕೊನೆ ಇದು ನೋಡ್ಬೋದು. ಇಲ್ಲಿ ಮಾಹಿತಿ ಪ್ರಕಾರ ನೋಡಿ, ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಫಾರ್ ದಿ ರಿಪೋರ್ಟಿಂಗ್ ಕಾಲೇಜಸ್. ಸೊ ನೀವು ಯಾರು ಸೀಟ್ ಸಿಕ್ಕಿದೆ ಅಂಥ ಅಭ್ಯರ್ಥಿಗಳು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ 5ನೇ ತಾರೀಕಿಗೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಇದೇನಾದರೂ ಎಕ್ಸ್ಟೆಂಡೆಡ್ ಆಗಿದ್ರೂ ಕೂಡ ಒಂದು 7ನೇ ತಾರೀಕು ತನಕ ಲೆಕ್ಕ ಇಟ್ಕೊಳ್ಳೋಣ. ಸೊ 7ನೇ ತಾರೀಕು ತನಕ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಹೋಗಿ ಕಾಲೇಜಿಗೆ ಅಡ್ಮಿಷನನ್ನು ತೊಗೊತಾರೆ. ಇನ್ ಕೇಸ್ ಆಫ್ ಎಕ್ಸ್ಟೆಂಡ್ ಕೊಟ್ಟರೆ 7ನೇ ತಾರೀಕು ತನಕ ಕೊಡ್ಬೋದು, 2 ದಿನ ಜಾಸ್ತಿ. ಏನೋ ಒಂದು ಆರ್ಡರ್ ಕಾಪಿ ಡೌನ್ಲೋಡ್ ಆಗಿದೆ ಇಲ್ಲ ಪ್ರಾಬ್ಲಮ್ ಆದರೆ, ಸೊ 7ನೇ ತಾರೀಕು ತನಕ ಲೆಕ್ಕ ತೊಗೊಂಡ್ರು. 7ನೇ ತಾರೀಕು ಎಲ್ಲರೂ ಮುಗಿದ ಮೇಲೆ ಅಲ್ಲಿರುವಂಥ ಉಳಿಕೆಯಾಗಿರೋ ಅಂದರೆ ಯಾರು ಹೋಗಿ ಅಡ್ಮಿಷನ್ ಮಾಡಿಸಿರೋದಿಲ್ಲ, ವಿದ್ಯಾರ್ಥಿಗಳು ಹೋಗಿ ಏನು ಮಾಡಿರೋಂಗಿಲ್ಲ, ಅಡ್ಮಿಷನ್ ಮಾಡಿಸಿರೋಂಗಿಲ್ಲ, ಆ ಸೀಟ್ಗಳನ್ನು ಕಾಲೇಜಿನವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ರಿಟರ್ನ್ ಕೆಇಗೆ ರಿಟರ್ನ್ ಮಾಡಬೇಕು. ಕೆಇಗೆ ರಿಟರ್ನ್ ಮಾಡಬೇಕಂದ್ರೆ ಅವರು ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಒಂದು 7 ದಿನ ತೊಗೊತಾರೆ ಕಾಲಾವಕಾಶವನ್ನು. 7ರಿಂದ 8 ದಿನ ತೊಗೊತಾರೆ. ಓಕೆನಾ? ಸೊ 7ರಿಂದ 8 ದಿನ ತೊಗೊಂಡ ಮೇಲೆ ಅವ್ರು ಏನು ಮಾಡ್ತಾರೆ, ಕಾಲೇಜಿನವರು 7ರಿಂದ 8 ದಿನಕ್ಕೆ ಏನು ಮಾಡ್ತಾರೆ, ಕೆಇಗೆ ಉಳಿದಿರುವಂಥ ಸೀಟ್ಗಳನ್ನು ವಾಪಸ್ ಮಾಡ್ತಾರೆ. ವಾಪಸ್ ಬಂದ ಮೇಲೆ ಅದು ರಿಟರ್ನ್ ಬಂದು ಡಾಟಾ ಬೇಸಲ್ಲಿ ಕುಂದಿರ್ಬೇಕಂದ್ರೆ 2 ದಿನ ಆಗುತ್ತೆ. 2 ದಿನ ಆದಮೇಲೆ ಇವರು ಅದನ್ನು ಯೋಚನೆ ಮಾಡಲಿಕ್ಕೆ 2 ದಿನ ತೊಗೊತಾರೆ. ಆಮೇಲೆ ಒಂದು ಡೇಟ್ಗಳನ್ನು ಕೊಡ್ತಾರೆ ನಿಮಗೆ. ಮತ್ತೆ 2ನೇ ಆಪ್ಷನ್ ಎಂಟ್ರಿಗೆ 2ನೇಯ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಡೇಟ್ಗಳನ್ನು ಕೊಡ್ತಾರೆ. ಸೊ ಆ ಒಂದು ಡೇಟ್ಗಳನ್ನು ಕೊಡಬೇಕಂತಂದರೆ ನಿಮ್ಗೆ ಎಲ್ಲ ಲೆಕ್ಕ ಹಿಡಿದ್ರೂ ಕೂಡ ಮುಂದಿನ ತಿಂಗಳು ಅಂದಾಜು ಹೇಳ್ತಾ ಇದ್ದೀನಿ, ಮುಂದಿನ ತಿಂಗಳು 15ನೇ ತಾರೀಕು ತನಕ, 15ನೇ ತಾರೀಕಿನ ಒಳಗಡೆ ಆದರೂ ಒಳ್ಳೆಯದೇ, ಆದರೆ ಮ್ಯಾಕ್ಸಿಮಮ್ 15ನೇ ತಾರೀಕು ತನಕ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು 15ನೇ ತಾರೀಕು ತನಕನೂ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಯಾಕಂದರೆ ಅಲ್ಲಿ ತನಕ ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ರೆಡಿ ಮಾಡ್ಕೋಬೇಕು. ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಮಾಡಿ ಅದನ್ನು ಬಿಡಬೇಕು. ಅದನ್ನು ಬಿಟ್ಟ ಮೇಲೆ ಅದರಲ್ಲಿ ನಿಮ್ಮ ಕಾಲೇಜ್ಗಳು ನೀವು ನೋಡ್ಕೋಬೇಕು, ಎಲ್ಲಿ ಕಾಲೇಜಿಗೆ ಸೀಟು ಉಳಿಕೆಯಾಗಿವೆ ಅಂತ ಅದನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ 15ನೇ ತಾರೀಕು, ಮುಂದಿನ ತಿಂಗಳು 15ನೇ ತಾರೀಕು ತನಕ ಕಾಯಬೇಕಾಗತ್ತೆ. ಸೊ ಅದಕ್ಕಿಂತ ಮೊದಲು ಬಂದರೂ ಕೂಡ ನಮ್ಮ ಚಾನಲ್ ಎನಿ ಟೈಮ್ ರೆಡಿ ಇರುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ. ಜೊತೆಗೆ ಸಂಜೆ ಲೈವಲ್ಲಿ ಕೂಡ ಬಂದಿರ್ತೇನೆ, ಅವಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು. ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.